ನಾವು 90s ಕಿಡ್ಸ್ ಪುಣ್ಯ ಮಾಡಿದ್ವಿ ಅನ್ಸುತ್ತೆ. ನಾವು ನೋಡಿರೋ ಮೂವೀಸ್, ಸೀರಿಯಲ್ಸ್, ಕಾರ್ಟೂನ್ ಶೋಸ್ ಇವಾಗಿನ 2K ಕಿಡ್ಸ್ ನೋಡೋಕ್ಕಾಗಲ್ಲ ಬಿಡಿ. ಪಾಪ ಅವ್ರ ಬ್ಯಾಡ್ ಲಕ್. ಎಷ್ಟೊಂದು ಮಾಸ್ಟರ್ ಪೀಸ್ಗಳನ್ನ ಇವಾಗಿನ 2K ಕಿಡ್ಸ್ ಪಾಪ ಮಿಸ್ ಮಾಡ್ಕೊಂಡಿರ್ತಾರೆ. ಅವ್ರಿಗಂತಲೇ ಈ ವಿಡಿಯೋ. ಇದರಲ್ಲಿ ಹೀಗೆ ಬೇರೆ ಬೇರೆ ಲಿಸ್ಟ್ ಜೊತೆ ಬರ್ತೀನಿ. ಈ ವಿಡಿಯೋ ನೋಡೋರು ಆ 2K ಕಿಡ್ಗೆ ಮತ್ತು ನಾನ್ ಕನ್ನಡಿಗಾಸ್ಗೆ ಶೇರ್ ಮಾಡಿ. ಲೆಟ್ ದೆಮ್ ವಾಚ್ ದೀಸ್ ಮಾಸ್ಟರ್ ಪೀಸ್ ಮೂವೀಸ್. ಭೀಮಾ ರಿವ್ಯೂ ಬರಬೇಕಿತ್ತು, ಬಟ್ ಶನಿವಾರ ನೈಟ್ ಶೋ ನೋಡ್ಕೊಂಡು ಬಂದಮೇಲೆ ಮೂವಿ ಎಫೆಕ್ಟ್ ಅನಿಸುತ್ತೆ, ಚಳಿ ಜ್ವರ ಬಂದುಬಿಡ್ತು, ಫುಲ್ ಬಾಡಿ ಪೇನ್. ಸೊ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. 6 to 7 ಮಿನಿಟ್ಸ್ ಆಗೋಷ್ಟು ಸ್ಕ್ರಿಪ್ಟ್ ಬರೆದಿದ್ದೆ, ಎಲ್ಲ ವೇಸ್ಟ್ ಆಗೋಯ್ತು. ಇಲ್ಲಿ ಒಂದು ಶಾರ್ಟ್ ರಿವ್ಯೂ ಕೊಡ್ತೀನಿ, ನೋಡ್ಬೇಕನ್ನೋರು ನೋಡ್ಕೊಳ್ಳಿ. ಇದೇನು ಗುರು, ನಾವು ನೋಡೋಕೆ ಬಂದಿದ್ದೆ ಒಂದು, ನೀನು ತೋರಿಸ್ತಿರೋದೇ ಒಂದು ಅಂತ ಸಿಟ್ಟಾಗಬೇಡಿ. ನಿಮ್ಗಂತಲೇ ಶೆಡ್ಯೂಲ್ ಮಾಡಿದ್ದೀನಿ ಪಾರ್ಟಾಗಿ. ನೀವು ಜಸ್ಟ್ ಹಾಗೆ ಕ್ಲಿಕ್ ಮಾಡಿದ್ರೆ ಸಾಕು, ಸುಯ್ ಅಂತ ಮೇನ್ ವೀಡಿಯೋ ಕರ್ಕೊಂಡು ಹೋಗ್ಬಿಡುತ್ತೆ. ಡಿಸ್ಕ್ಲೈಮರ್ ಡನ್. ನಾವು ರಿವ್ಯೂ ಆನ್ ಭೀಮಾ. ಇಟ್ಸ್ ಅ ಗುಡ್ ವಾಚ್ ಮೂವಿ. ಮಾಸ್ ಆಡಿಯನ್ಸ್ಗೆ ಹೇಳಿ ಮಾಡಿಸಿರೋ ಮೂವಿ ಇದು. ದುನಿಯಾ ವಿಜಯ್ ಅವರ ಡೈರೆಕ್ಷನ್, ಪರ್ಫಾರ್ಮೆನ್ಸ್, ಅವರ ಕ್ಯಾಸ್ಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗಿದೆ. ಇದರಲ್ಲಿ ಹೈಲೈಟ್ ಅಂದರೆ ಕಾನ್ಸ್ಟೇಬಲ್ ಸರೋಜಾ, ಸಾರಿ ಇನ್ಸ್ಪೆಕ್ಟರ್ ಗಿರಿಜಾ. ಮಸ್ತ್ ಕ್ಯಾರೆಕ್ಟರ್ ಮಾತ್ರ. ಮೂವಿಗೆ ಸೆಕೆಂಡ್ ಹೀರೋ ಅಂದರೆ ಅದು ಚರಣ್ ರಾಜ್ ಅವರು. ಇವರಲ್ಲ, ಇವರು. ಒಂದೊಂದು ಸಾಂಗ್ಸು, ಆ BGMs ಬಂದಾಗ ಹಾಗೆ ಸೀಟಿಂದ ಎದ್ದು ಕುಣಿಯೋ ಹಾಗೆ ಮಾಡಿಬಿಡುತ್ತೆ. ಸಾಂಗ್ಸೇ ಮೂವಿಗೆ ಇನ್ವಿಟೇಷನ್ ಕಾರ್ಡ್ ಅಂತ ಈ ಮೂವಿಯಿಂದ ಪ್ರೂವ್ ಆಯಿತು. ಇನ್ನು ನೆಗೆಟಿವ್ ಅಂದರೆ ಕ್ಲೈಮ್ಯಾಕ್ಸ್. ಕ್ಲೈಮ್ಯಾಕ್ಸ್ ಚೆನ್ನಾಗೇ ಇದೆ, ಬಟ್ ಕ್ಲೈಮ್ಯಾಕ್ಸ್ ಸ್ವಲ್ಪ ರೂಟೀನ್ ಆ್ಯಂಡ್ ರಶ್ ಅನಿಸ್ಬಿಡ್ತು. ಅದು ಯಾಕೆ ಹಾಗೆ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಓವರಾಲ್ ಇಟ್ಸ್ ಅ ಗುಡ್ ವಾಚ್ ಮೂವಿ. ನೀವು ನಿಮ್ಮ ಕುಟುಂಬದಿಂದ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ದೊಡ್ಡಪ್ಪ, ದೊಡ್ಡಮ್ಮ ಯಾರನ್ನೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಮೂವಿನಲ್ಲಿ ಇರೋ ಬೀಪ್ ಡೈಲಾಗ್ ಎಲ್ಲ ಕೇಳಿದ್ರೆ ಅವರೆಲ್ಲ ನಿಮಗೆ ಬೀಪ್ನಲ್ಲೇ ಬೈತಾರೆ. ಸೊ ಹುಷಾರು. ರಿವ್ಯೂ ಮುಗೀತು, ಮೇನ್ ಕಂಟೆಂಟ್ ಸ್ಟಾರ್ಟ್ ಮಾಡೋಣ. ಟಾಪ್ 8 ಕನ್ನಡ ಹಾರರ್ ಮೂವಿ ರೆಕಮೆಂಡೇಶನ್ ಫಾರ್ 2K ಕಿಡ್ಸ್ ಆ್ಯಂಡ್ ನಾನ್ ಕನ್ನಡಿಗಾಸ್. ಫಸ್ಟ್ ಒನ್ ಇಸ್ ಮೈ ಪರ್ಸನಲ್ ಫೇವ್ರೆಟ್. ನಂಬರ್ 8, ಮೋಹಿನಿ ಟ್ಯಾಗ್ಲೈನಲ್ಲಿ ಒಂದು ಫ್ಯಾನ್ಸಿ ನಂಬರ್ ಹಾಕಿದ್ರು, 9886788888 ಅಂತ. ಆ ನಂಬರ್ ಕಾಲ್ ಮಾಡಬೇಡಿ, ದೆವ್ವನೇ ಎತ್ತುತ್ತೆ. ಈ ಮೂವಿನಲ್ಲಿ ಮೇಜರ್ ಹೈಲೈಟ್ ಅಂದರೆ ಗ್ರಾಫಿಕ್ಸ್. ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರು ಗ್ರಾಫಿಕ್ಸ್ನ ಆ ಟೈಮ್ನಲ್ಲಿ. ಈವನ್ ಮ್ಯೂಸಿಕ್ ಕೂಡ ಚೆನ್ನಾಗಿದೆ, ಸ್ವಲ್ಪ ಸೀನ್ಸ್ ಇದೆ. ಸ್ಟೋರಿ ಆ್ಯಂಡ್ ಟ್ವಿಸ್ಟ್ ಕೂಡ ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ ಆದಿತ್ಯ ಕೆರಿಯರ್. ನಂಬರ್ 7, ದುರ್ಗಾಶಕ್ತಿ. ಇದು ಕೂಡ ಒಳ್ಳೆ ಗ್ರಾಫಿಕ್ಸ್ ಯೂಸ್ ಮಾಡಿರೋ ಮೂವಿ, ಇನ್ನೂ ಹಳೆ ಕಾಲದ್ದು. ಇದರಲ್ಲಿ ನಿಮಗೆ ಭಯ ಪಡಿಸೋಕೆ ಮೂವಿನಲ್ಲಿ ಒಂದು ಪೇಂಟಿಂಗ್ ಇದೆ, ಅದನ್ನು ತೋರಿಸಿದ್ರೆ ಸಾಕು, ನೀವೇ ಭಯ ಬಿದ್ದೋಗ್ತೀರ. ನಂಬರ್ 6, ಆತ್ಮಬಂಧನ. ದಿಸ್ ವಾಸ್ ದ ಆ್ಯನಬೆಲ್ಲಾ ಬಿಫೋರ್ ಆ್ಯನಬೆಲ್ಲಾ ಇಟ್ ಸೆಲ್ಫ್. ನೋಡಿ, ನಮ್ಮ ಆತ್ಮಬಂಧನ ಮೂವಿನ ರೀಮೇಕ್ ಮಾಡಿದ್ದಾರೆ ಹಾಲಿವುಡ್ ಅವರು. ಈ ಮೂವಿ ಕಾನ್ಸೆಪ್ಟ್ ಸಖತ್ತಾಗಿದೆ. ಆವಾಗಿನ ಟೈಮ್ನಲ್ಲಿ ರೈಟರ್ಸ್ ರೈಟಿಂಗ್ ಚೆನ್ನಾಗಿತ್ತು, ಇವಾಗಲೇ ಸ್ವಲ್ಪ ವೀಕ್ ಆಗಿರೋದು. ಈ ಮೂವಿ ನೋಡಿದ ಮೇಲೆ ಪಕ್ಕಾ ನೀವು ಮನೆಯಲ್ಲಿ ಗೊಂಬೆ ಇಡಲ್ಲ, ಇದ್ರೂ ಎತ್ಕೊಂಡೋಗಿ ಬಿಸಾಕಿ ಬರ್ತೀರ. ನಂಬರ್ 5, ನಾನಿನ್ನ ಬಿಡಲಾರೆ. ಕಾಲೇಜ್ನಲ್ಲಿ ಒಂದು ಹುಡುಗಿ ಹೀರೋನ ಲವ್ ಮಾಡ್ತಾಳೆ. ಹೀರೋ ಆ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತಾನೆ. ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಮನೆಯವರು ತೋರಿಸೋ ಒಂದು ಹುಡುಗಿನ ಮದುವೆ ಆಗ್ತಾನೆ. ಬಟ್ ಈ ಕಡೆ ನೋಡಿದ್ರೆ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಅವಳ ಆತ್ಮ ಹೀರೋ ದೇಹದಲ್ಲಿ ಸೇರಿಕೊಂಡು ಅವನಿಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡುತ್ತೆ. ಹೆಂಡತಿ ಪಡಬಾರ್ದು ಕಷ್ಟ ಎಲ್ಲ ಪಟ್ಟು ತನ್ನ ಗಂಡನ ಕಾಪಾಡ್ಕೊಳ್ತಾಳೆ. ಕೇಳೋಕ್ಕೆ ಎಷ್ಟು ಇಂಟೆನ್ಸ್ ಆಗಿದೆಯಲ್ಲ, ನೋಡೋಕ್ಕೆ ಇನ್ನೂ ಇಂಟೆನ್ಸ್ ಆಗಿದೆ. ನಂಬರ್ 4, ಅದೇ ರಾಗ ಅದೇ ಹಾಡು. ಈ ಸ್ಲ್ಯಾಂಗ್ನ ಇವಾಗೆಲ್ಲ ಯಾರಾದರೂ ಡೈರೆಕ್ಟರ್ನ ಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಬಟ್ ಬ್ಯಾಕ್ ದೆನ್ ಸೇಮ್ ನೇಮ್ನಲ್ಲಿ ಒಂದು ಮೂವಿ ಬಂದಿತ್ತು, ಶಿವಣ್ಣ ಅವ್ರದ್ದು. ಮೂವಿ ಫಸ್ಟ್ ಆಫ್ ನೋಡಿದ್ರೆ ಕಂಪ್ಲೀಟ್ ಇದು ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ಎಂಟರ್ಟೈನರ್ ಕಮ್ ಲವ್ ಸ್ಟೋರಿ ಅನಿಸುತ್ತೆ. ಇಂಟ್ರೋಲ್ ಬರೋ ಟೈಮ್ನಲ್ಲಿ ದೆವ್ವನ ರಿವೀಲ್ ಮಾಡ್ತಾರೆ. ಆವಾಗಿನ ಟೈಮ್ನಲ್ಲಿ ಭಯ ಪಡಿಸೋ ಹಾಗೆ ಮೇಕಪ್ನ ಚೆನ್ನಾಗಿ ಮಾಡ್ತಿದ್ರು. ಇದರಲ್ಲಿ ಪುನರ್ಜನ್ಮ ಕಾನ್ಸೆಪ್ಟ್ ಕೂಡ ಇದೆ. ಒಂಥರ ಫನ್ನಿ ಟು ಹಾರರ್ ಮೂವಿ ಇದು. ನಂಬರ್ 3, ಆಪ್ತಮಿತ್ರ. ವಿಷ್ಣುದಾದ, ರಮೇಶ್ ಅರವಿಂದ್ ಆ್ಯಂಡ್ ಸೌಂದರ್ಯ ಮ್ಯಾಮ್ ಅವರ ಮೂವಿ. ಒಳ್ಳೆ ಗ್ರಿಪ್ಪಿಂಗ್ ಸ್ಟೋರಿ ವಿತ್ ಎಡ್ಜ್ ಆಫ್ ದ ಸೀಟ್ ಸಸ್ಪೆನ್ಸ್. ದೆವ್ವನ ತೋರಿಸ್ದೆ ಜಸ್ಟ್ ವಾಯ್ಸ್ನಲ್ಲೇ ನಮಗೆ ಕೇಳಿಸಿ ಭಯ ಪಡಿಸಿದ್ದಾರೆ. ಆ್ಯಂಡ್ ಅದಕ್ಕೆ ನಾವೆಲ್ಲ ಭಯ ಪಟ್ಟಿದ್ವಿ ಆ ಟೈಮ್ನಲ್ಲಿ. ಈ ಮೂವಿ ಐಕಾನಿಕ್ ಡೈಲಾಗ್ ಇದೆ, ಇಲ್ಲೊಂದು ಸಮಸ್ಯೆ ಇದೆ, ಇವಾಗಲೂ ಫೇಮಸ್. ನಂಬರ್ 2, ಇದು ಸಾಧ್ಯ. ಮೋಸ್ಟ್ಲಿ ಈ ಮೂವಿ ಬಗ್ಗೆ 90s ಕಿಡ್ಸ್ಗೆ ಕರೆಕ್ಟಾಗಿ ಗೊತ್ತಿರಲ್ಲ ಅನಿಸುತ್ತೆ. ಇದು ಒಂದು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಮಲ್ಟಿ ಸ್ಟಾರರ್ ಮೂವಿ. ಶಂಕರ್ ನಾಗ್, ಅನಂತ್ ನಾಗ್, ಟೈಗರ್ ಪ್ರಭಾಕರ್, ರಮೇಶ್ ಅರವಿಂದ್, ಶ್ರೀನಾಥ್, ದೇವರಾಜ್ ಈ ಥರ ಸ್ಟಾರ್ ಕ್ಯಾಸ್ಟ್ ಹಾಕ್ಕೊಂಡು ಇವಾಗ ಮೂವಿ ಮಾಡಿದ್ರೆ 500 ಕೋಟಿ ಆ್ಯಕ್ಟರ್ಸ್ ಫೀಸ್ಗೆ ಹೋಗ್ಬೋದು. ಇದು ಒಂದು 1.5 hour ಸ್ಮಾಲ್ ಮೂವಿ. ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್, ಮಿಸ್ಟ್ರಿ ಎಲ್ಲ ಇದೆ. ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಸೀನ್ ಇದೆ, ಅದನ್ನು ನೋಡಿ ನಿಮಗೆ ದಿಗಿಲದ್ದಂಗೆ ಆಗುತ್ತೆ. ಚಿಕ್ಕ ಮೂವಿ, ಟೈಮ್ ಇದ್ದಾಗ ನೋಡಿ. ನೀವೇ ಬಂದು ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಫಾರ್ ರೆಕಮೆಂಡಿಂಗ್ ಇಟ್. ನಂಬರ್ 1, ಹುಷ್.
ಆಡು ಮುಟ್ಟದ ಸೊಪ್ಪಿಲ್ಲ, ಉಪ್ಪಿ ಮುಟ್ಟದ ಜಾನರ್ ಇಲ್ಲ ಅನ್ನೋ ಹಾಗೆ ಇದು ಉಪ್ಪಿಯವ್ರು ಮಾಡಿರೋ ಹಾರರ್ ಮೂವಿ. ಒಂಟಿ ಮನೆ ಎಸ್ಟೇಟ್ ಮೂವಿ ಒಳಗೆ ಮೂವಿ. ಹೆಂಗಸರ ಹೆಣ ಹೂತಾಕಿದ್ರೆ ಅದನ್ನು ತೋಡ್ಕೊಂಡು ಎತ್ಕೊಂಡು ಹೋಗಿ ಅದಕ್ಕೆ ಸಿಂಗಾರ ಮಾಡೋ ಒಂದು ಕ್ಯಾರೆಕ್ಟರ್. ಜೀವ ಬಾಯಿಗೆ ಬರೆಸೋ ದೆಬ್ಬದ ಗೊಂಬೆ. ಬಾಯಿಗೆ ಬಂದಿರೋ ಜೀವ ಬಾಡಿ ಬಿಟ್ಟು ಹೊರಗೆ ಹೋಗೋ ಹಾಗೆ ಮಾಡೋ ಸುಟ್ಟಿರೋ ಮನುಷ್ಯ. ಕ್ಲೈಮ್ಯಾಕ್ಸ್ನಲ್ಲಿ ರಿವೀಲ್ ಆಗೋ ಟ್ವಿಸ್ಟ್. ಒನ್ ಆಫ್ ದ ಕ್ರೇಜಿ ಸ್ಟಫ್ ಬೈ ಉಪ್ಪಿ. ಇದು ಇಂಡಿಯನ್ ಲೆವೆಲ್ಗೆ ಒನ್ ಆಫ್ ದ ಬೆಸ್ಟ್ ಹಾರರ್ ಮೂವಿ ಅಂದರೆ ತಪ್ಪಾಗಲ್ಲ. ಸೊ ಇದಿಷ್ಟಾಗಿತ್ತು ಟಾಪ್ 8 ಕನ್ನಡ ಹಾರರ್ ಮೂವಿ ರೆಕಮೆಂಡೇಷನ್ಸ್. ಇದನ್ನೆಲ್ಲ ಬಿಟ್ಟು ಇನ್ನೊಂದಿದೆ, 6 - 5 = 2. ಒಂದು ಫೌಂಡ್ ಫುಟೇಜ್ ಕ್ಲಿಪ್ ಅಂತ ಪ್ರಮೋಟ್ ಮಾಡಿ ಬಿಟ್ಟಂಥ ಮೂವಿ. ಬ್ರಿಲಿಯಂಟ್ಲಿ ರಿಟರ್ನ್ ಆ್ಯಂಡ್ ಎಕ್ಸಿಕ್ಯೂಟೆಡ್. ಈ ಮೂವಿ ನೋಡಿದ ಮೇಲೇ ನಾನು ಯಾವುದೂ ಟ್ರಿಪ್ಗೆ ಹೋಗ್ತಿಲ್ಲ. ಇದು ಹಾರರ್ ಮೂವಿ ಆದರೂ ಒಳ್ಳೆ ಕಾಮಿಡಿ ಇದೆ. ಲಾಸ್ಟ್ನಲ್ಲಿ ದೆವ್ವನ ರಿವೀಲ್ ಮಾಡಿ ಜೀವ ಬಾಯಿಗೆ ಬರೆಸ್ತಾರೆ. ಇದೆಲ್ಲ ಒಳ್ಳೆ ಹಾರರ್ ಮೂವೀಸ್. ನಿಮ್ಮಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಎಲ್ಲ ಮೂವೀಸ್ ಯೂಟ್ಯೂಬ್ನಲ್ಲೇ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದು ಸಲ ವಿಸಿಟ್ ಮಾಡಿ ನೋಡಿ. ವಿಡಿಯೋನ ಆದಷ್ಟು ಇನ್ಫಾರ್ಮೇಟಿವ್ ಅಲ್ಲದೆ ಎಂಟರ್ಟೈನಿಂಗ್ ಆಗಿ ಮಾಡಿದ್ದೀನಿ. ಸೊ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಮೇಯ್ನಾಗಿ ಇದನ್ನು ಶೇರ್ ಮಾಡೋದು ಮರಿಬೇಡಿ. ಸೇಮ್ ಟಾಪಿಕ್ನಲ್ಲಿ ಅಂದರೆ 2K ಕಿಡ್ಸ್ಗೆ ರೆಕಮೆಂಡ್ ಮಾಡೋ ವೀಡಿಯೋಸ್ಗೆ ಬೇರೆ ಲಿಸ್ಟ್ ಜೊತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್. ಇನ್ನೊಂದು ಹಾರರ್ ಮೂವಿ ಇದೆ, ಇರಿ ಹಾಕ್ತೀನಿ.